ಮಾಜಿ MLA ಅವರು ಸೋಮಶೇಖರ್ ಭಾಳ ಸ್ಪಷ್ಟವಾಗಿ ಈ ಕಾರ್ಯಕ್ರಮ ಏನು ಅನ್ನೋದು ವಿವರಣೆಯನ್ನು ಕೊಟ್ಟಿದ್ದಾರೆ. ಕಳೆದ 11 ವರ್ಷದಿಂದ 3 ಬಾರಿ ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಗೆಲ್ತಾ ಇರುವಂಥದ್ದೇ ನಮಗೆ 10-11 ವರ್ಷದ ನಂತರ ಭಾಳ ಸೀರಿಯಸ್ ಆಗಿ ಪರಿಗಣಿಸುವಂಥದ್ದು ನಮ್ಮ ತಲೆಗೆ ಬಂದಿದೆ. ಇಡೀ ದೇಶದಲ್ಲಿ ಓಟು ಮತಕಳ್ಳತನವನ್ನು ಮಾಡಿ ಗೆಲ್ಲುವಂಥದ್ದು, ಅಧಿಕಾರ ಹಿಡಿಯುವಂಥದ್ದು, ದೇಶನ ಹಾಳು ಮಾಡುವಂಥದ್ದಕ್ಕೆ ಅಧಿಕಾರ ಹಿಡಿಯುವಂಥ ಒಂದು ಏಕೈಕ ಉದ್ದೇಶ BJPಯವರಿಗಿದೆ. ರಾಹುಲ್ ಗಾಂಧಿಯವರು ಇಡೀ ದೇಶಾದ್ಯಂತ ಈ ಅರಿವನ್ನು ಮೂಡಿಸುವಂಥದ್ದು ಒಂದು ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನವನ್ನು ಕಳೆದ 6 ತಿಂಗಳಿಂದ ಮಾಡ್ತಾ ಇದ್ದಾರೆ. ನಾನು MP ಚುನಾವಣೆಯಲ್ಲಿ ಸೋಲುವಂಥದ್ದಕ್ಕೆ ಮತಗಳ್ಳತನವೇ ಕಾರಣ. ನಾನು ಒಂದು ಅಸೆಸ್ ಮಾಡಿ, ಒಂದು ಬುಕ್ಲೆಟ್ ಮಾಡಿ ರಾಹುಲ್ ಗಾಂಧಿಯವರು ಕೊಟ್ಟಿದ್ದೀನಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದೀನಿ, ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದೀನಿ, DK ಶಿವಕುಮಾರ್ ಅವರು ಕೊಟ್ಟಿದ್ದೀನಿ. ಸುಮಾರು 1 ಲಕ್ಷ ಮತವನ್ನು ಕಳ್ತನ ಮಾಡಿದ್ದಾರೆ. ಬಹಳ ಸ್ಪಷ್ಟವಾದ ಉದಾಹರಣೆಯನ್ನು ಸೋಮಶೇಖರ್ ಅವರು ಹೇಳಿದ್ರು. ಒಂದು ಮನೆಯಲ್ಲಿ BJPಯವ್ರ ಮನೇಲಿ 4 ಓಟ್ ಇದ್ದರೆ 8 ಓಟ್ ಮಾಡ್ಕೊಂಡವ್ರೆ. 8 ಮತದಾರರಿದ್ದಾರೆ ಆ ಒಂದು ಮನೆಯಲ್ಲಿ. 8 ಮತವನ್ನು ಹಾಕುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇಡೀ ಎಂಟೈರ್ ಅಫಿಷಿಯಲ್ ಮೆಷಿನರಿದ ಮಿಸ್ಯೂಸ್ ಮಾಡಿಕೊಂಡು ಮತಕಳ್ಳತನ ಮಾಡಿ ಗೆಲ್ಲುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದ್ರ ವಿರುದ್ಧ ಜನಸಾಮಾನ್ಯರು ದಂಗೆ ಹೇಳಬೇಕು. ಬಿಹಾರನಲ್ಲಿ 65 ಲಕ್ಷ ಮತದಾರರನ್ನ ಕಿತ್ತಾಕಿದ್ರು. ಅಲ್ಲಿ ಬದುಕಿರುವಂಥ ಮತದಾರನ, ಅದು ಪ್ರಮುಖವಾಗಿ ಅವರು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಮೈನಾರಿಟಿನ, ಶೆಡ್ಯೂಲ್ಡ್ ಕ್ಯಾಸ್ಟು, ಶೆಡ್ಯೂಲ್ಡ್ ಟ್ರೈಬು, ಬ್ಯಾಕ್ವರ್ಡ್ ಕಮ್ಯುನಿಟಿ. ಕಾಂಗ್ರೆಸ್ ಮತಗಳು ಎಲ್ಲಿದ್ದಾವೆ ಅವೆಲ್ಲವನ್ನು ತೆಗೆಯುವಂಥ ಕೆಲಸವನ್ನು ಎಲೆಕ್ಷನ್ ಕಮಿಷನ್ ಮೂಲಕ ಮಾಡ್ತಾ ಇರುವಂಥದ್ದು. ಎಲೆಕ್ಷನ್ ಕಮಿಷನು ಇಡೀ ದೇಶದಲ್ಲಿ BJP ಏಜೆಂಟಾಗಿ ವರ್ತನೆ ಮಾಡ್ತಾ ಇರುವಂಥದ್ದು ದುರ್ದೈವ, ದುರಂತದ ಸಂಗತಿ. ಸುಪ್ರೀಂ ಕೋರ್ಟು ಡೈರೆಕ್ಷನ್ಸ್ ಕೊಟ್ಟು ಸುಪ್ರೀಂ ಕೋರ್ಟು ಕ್ಯಾಕರ್ಸ್ ಮಕ್ಕದ ಮೇಲೆ ಉಗ್ಗಿದ್ರು ಎಲೆಕ್ಷನ್ ಕಮಿಷನವರು ಬಂಡತನದಿಂದ ಇಡೀ ದೇಶದಲ್ಲಿ SIR, ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ರಿವಿಷನ್ ಅಂತ ಏನು ಅವರು ಇದರಲ್ಲಿ ಮತದಾರರನ್ನ ತೆಗೆದುಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಹಾರಲ್ಲಿ 65 ಲಕ್ಷ ಮತದಾರರನ್ನ ತೆಗೆದುಹಾಕಿದ್ರೆ ಮಹಾರಾಷ್ಟ್ರದಲ್ಲಿ 85 ಲಕ್ಷ ಮತದಾರರನ್ನ ಆ್ಯಡ್ ಮಾಡಿದ್ದಾರೆ. ಈ ರೀತಿ ಪ್ರತಿ ರಾಜ್ಯದಲ್ಲಿ ಈ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಭಾಳ ಸ್ಪಷ್ಟವಾದ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡಿಂದ ಬಂದಿದೆ. ಇನ್ನು ಮೇಲೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಪೇಜಲ್ಲಿ ಯಾರ್ಯಾರು ಮತದಾರರು ಕಳ್ಳರಿದ್ದಾರೆ ಅನ್ನುವಂಥದ್ದು ಹುಡುಕಿ ನಾವು ಕಂಪ್ಲೇಂಟ್ ಕೊಡುವಂಥದ್ದಲ್ಲ, ಹುಡುಕಿ ಒಡೆಯುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಇನ್ನು ಮೇಲೆ ನಾವು ತೀರ್ಮಾನ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಪೇಜ್ ಪ್ರಮುಖ ಅಂತ BJPಯವರು ಮಾಡ್ಕೊಂಡು ಒಂದೊಂದು ಪೇಜ್ ಒಬ್ಬರು ಕೊಟ್ಟು, ಒಂದು ಪೇಜಲ್ಲಿ 20 ಮತದಾರರಿದ್ದರೆ 20ನೇ ಸೇರಿಸ್ಕೊಂಡು 40 ಮಾಡ್ಕೊಂಡು ಓಟ್ ಹಾಕ್ಸೋ ಒಂದು ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದೇ ಪೇಜ್ ಪ್ರಮುಖ. RSSನವ್ರ ಕೆಲಸನೇ ಅದು. RSS ಇಡೀ ದೇಶಾದ್ಯಂತ ತೊಲಗಬೇಕು, RSS ಬೆಳಿಬಾರ್ದು ಅನ್ನುವಂಥದ್ದು ಪ್ರಿಯಾಂಕ ಖರ್ಗೆ ಆದಿಯಾಗಿ ನಮ್ಮ ಕಾಂಗ್ರೆಸ್ನವ್ರು ನಿರಂತರವಾಗಿ ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರನೇ. ಏನು RSS ಇಡೀ ದೇಶನ ಉದ್ಧಾರ ಮಾಡುವಂಥದ್ದು, ರಾಷ್ಟ್ರೀಯ ಪ್ರೇಮವನ್ನು ಬಿತ್ತರಿಸುವಂಥದ್ದು, ಹಿಂದೂಗಳ ಪರವಾಗಿ ಇರುವಂಥ ಕೆಲಸ ಮಾಡುವಂಥದ್ದಕ್ಕಲ್ಲ RSS ಇರೋದು. RSS ಇರೋದೇ ದೇಶನ ಹಾಳು ಮಾಡುವಂಥದ್ದಕ್ಕೆ, ದೇಶನ ಒಡೆದು ಆಳುವಂಥದ್ದಕ್ಕೆ, ಧರ್ಮದ ನಡುವಿನಲ್ಲಿ ಗಲಾಟೆ ತಗೊಂಬಂದು ನಮಗೆ ಮುಸ್ಲಿಮ್ಸ್ಗೆ ಆಗದೇ ಇರೋದ್ರಲ್ಲಿ ಮಾಡುವಂಥದ್ದಕ್ಕೆ, ನಮಗೆ ಕ್ರಿಶ್ಚಿಯನ್ಸ್ಗೆ ಆಗದೇ ಇರೋದ್ರಲ್ಲಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡುವಂಥದ್ದಕ್ಕೆ RSS ಇರುವಂಥದ್ದು. ಒಳಗಡೆ ಕೆಲಸ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆ ಇರುವಂಥ ಸಂಘಟನೆ ಅದು. ದೇಶ ಉದ್ಧಾರ ಮಾಡೋಕ್ಕೆ ಇರುವಂಥ ಸಂಘಟನೆ ಏನಲ್ಲ. ಏನು ಯಾವ ದೇಶ ಯಾರನ್ನು ಉದ್ಧಾರ ಮಾಡಿದಾರೋ RSSನವರು ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡಲಿ BJPಯವರು. RSS ಬಗ್ಗೆ ಮಾತಾಡಿದ್ರೆ ಏನು ರೌದ್ರಾವತಾರ ಆಗ್ತಾರೆ. ಅದಕ್ಕೆ ಕಾಲ ಸಮೀಪ ಆಗುತ್ತೆ. ನೆಕ್ಸ್ಟು ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದು 100% ರಾಹುಲ್ ಗಾಂಧಿ ಅವ್ರ ನೇತೃತ್ವದ ಸರ್ಕಾರ ಬಂದರೆ RSS ಅಂತೂ ಸಂಸ್ಥೆಗಳನ್ನು, ಸಂಘಗಳನ್ನು ಯಾರೇ ಆಗಿರಲಿ ಒಳಗಡೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ, ಬ್ಯಾನ್ ಮಾಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಸೊ ಈ ಓಟ್ ಚೋರಿ ಎಲ್ಲ ಕ್ಷೇತ್ರಗಳು ನಡೀತಾ ಇದೆ, ದೇಶಾದ್ಯಂತ ನಡೀತಾ ಇದೆ. ಈಗಾಗಲೇ ನಾವು 3 ಕೋಟಿ ಸಹಿ ಸಂಗ್ರಹಣೆ ಮಾಡಿದ್ದೀವಿ. ಈ 3 ಕೋಟಿ ಸಹಿಗಳನ್ನು ಎಲೆಕ್ಷನ್ ಕಮಿಷನ್ಗೆ ಮತ್ತು ಸುಪ್ರೀಂ ಕೋರ್ಟ್ಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಟಾರ್ಗೆಟ್ ಇರುವಂಥದ್ದು ಡಿಸೆಂಬರ್ ಒಳಗಡೆ 15 ಕೋಟಿ ಸಹಿ ಸಂಗ್ರಹ ಆಗಬೇಕು ಅಂತ. ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ರಾಹುಲ್ ಗಾಂಧಿಯವರು ಇಡೀ ದೇಶವನ್ನು ಉದ್ದೇಶಿಸಿ ಸಹಿ ಸಂಗ್ರಹ ಬಗ್ಗೆ ಅವರು ಮಾತಾಡ್ತಾರೆ. ಅದೆಲ್ಲ ಈಗ ಯಾಕೆ ತಲೆ ಕೆಸ್ಕೊಂಡು ಬಿಡಿ. BJPಯವ್ರಿಗೆ ಬೇರೆ ಕೆಲಸ ಇಲ್ಲ. ನಾವು 5 ವರ್ಷ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. 2028ಕ್ಕೂ ನಮ್ಮ ಸರ್ಕಾರನೇ ಬರುತ್ತೆ. ಅದಕ್ಕೆ ಭಯಭೀತರಾಗಿದ್ದಾರೆ. ಕ್ರಾಂತಿ ಭ್ರಾಂತಿ ಇವೆಲ್ಲ ನಡೆಯುವಂಥದ್ದು BJPನಲ್ಲಿ. ನವಂಬರು ಡಿಸೆಂಬರ್ ಫಸ್ಟ್ ವೀಕು ಸೆಕೆಂಡ್ ವೀಕಲ್ಲಿ ಅಶೋಕ ಮತ್ತು ವಿಜಯೇಂದ್ರ ಎಲ್ಲ ತೆಗಿತಾವ್ರೆ.
ಯಾಕೆ ಅವರು ಅಮಿತ್ ಶಾ ಅವರು ನಿನ್ನೆ ದಿವಸ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ದಾರೆ, ಎಲೆಕ್ಷನ್ ಆದ ತಕ್ಷಣ ನಾವೆಲ್ಲ ಬದಲಾವಣೆ ಮಾಡ್ತೀವಿ ಅಂತ. ಅವ್ರ ಕ್ರಾಂತಿ ಆಗ್ಬೋದಷ್ಟೇ, ನಮಗೆ ಆ ಕ್ರಾಂತಿ ಏನು ಕ್ರಾಂತಿ ನಡೀತಿದೆ? ಫಸ್ಟ್ ಕ್ಲಾಸ್ವಾಗಿ ಸರ್ಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೊಡ್ತಾ ಇದ್ದೀವಿ. ಇದಕ್ಕಿನ್ನ ಇನ್ನು ಯಾವ ಸರ್ಕಾರ ಕೊಡುವಂಥದ್ದಕ್ಕೆ ಅವಕಾಶ ಇದೆ? 5 ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬರೀ ಸುಳ್ಳು ಹೇಳ್ಕೊಂಡು ಜನಗಳ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು BJP ಅವ್ರು ಮಾಡ್ತಾವ್ರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನು ಮಾಧ್ಯಮದರಲ್ಲಿ ವಿನಂತಿ ಮಾಡ್ಕೊತೀನಿ, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಜನಸಾಮಾನ್ಯ ಕೇಂದ್ರದಿಂದ ನಮ್ಗೆ ಹಣ ಬರ್ತಾ ಇಲ್ಲ, ಕೇಂದ್ರದಿಂದ ಮೋಸ ಆಗ್ತಾ ಇದೆ, ಕೇಂದ್ರದಿಂದ ಈ ಥರ ಓಟ್ ಚೋರಿ ನಡೀತಿದೆ. ಇಂಥ ವಿಚಾರಗಳನ್ನ ಕೈಗೆತ್ಕೊಂಡು ಒಂದು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ. ಇದು ಬಿಟ್ಬಿಡಿ, BJP ಸುಳ್ಳು ಹೇಳೋದನ್ನೇ ಜಾಸ್ತಿ ನೀವು ಯಾವಾಗಲೂ ಬೆಳಗಿನ ಸಾಯಂಕಾಲದ ಪ್ರಸಾರ ಮಾಡುವಂಥದ್ದನ್ನು ದಯಮಾಡಿ ಬಿಟ್ಬಿಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ.